ಹಾಯ್ ಹಲೋ ನಮಸ್ಕಾರ ಗುರು, ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತಂ ಸುಸ್ವಾಗತಂ. ಇವತ್ತು ನಾನು ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಮುಂಬೈ ಇಂಡಿಯನ್ಸ್ ಇನ್ಫಾರ್ಮೇಷನ್ ಇವತ್ತು ನಿಮಗೆ ಹೇಳ್ತೀನಿ. ಮುಂಬೈ ಇಂಡಿಯನ್ಸ್ನ ಕಂಪ್ಲೀಟ್ ಸ್ಕ್ವಾಡ್ ಹಾಗೂ ಅವರ ರೆಕಾರ್ಡ್ಸ್ ಹಾಗೂ ಪ್ಲೇಯರ್ಸ್ನ ಕೀ ಫ್ಯಾಕ್ಟ್ಸ್ ಹಾಗೂ ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ MI ಯಾರು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಮೊದಲನೇದಾಗಿ MI ಫುಲ್ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಬ್ಯಾಟರ್ಸ್ ಲಿಸ್ಟ್ ನೋಡೋದಾದರೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ರುದರ್ಫೋರ್ಡ್, ದಾನಿಶ್ ಮಲವಾರ್. ನೆಕ್ಸ್ಟ್ ವಿಕೆಟ್ ಕೀಪರ್ಸ್ ಕ್ವಿಂಟನ್ ಡಿಕಾಕ್, ರಿಯನ್ ರಿಕಲ್ಟನ್ ಆ್ಯಂಡ್ ರಾಬಿನ್ ಮಿನ್. ನೆಕ್ಸ್ಟ್ ಆಲ್ರೌಂಡರ್ಸ್ ಹಾರ್ದಿಕ್ ಪಾಂಡ್ಯ, ವಿಲ್ ಜಾಕ್ಸ್, ಮಿಚಿಲ್ ಸ್ಯಾಂಟ್ನರ್, ನಮನ್ ದೀರ್, ಶರ್ದುಲ್ ಥಾಕೂರ್, ರಾಜ್ ಅಂಗದ್, ಅಥರ್ವಾ, ಕಾರ್ಬಿನ್ ಬಾಷ್, ಮಯಾಂಕ್ ರಾವತ್. ನೆಕ್ಸ್ಟ್ ಬೌಲರ್ಸ್ ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್, ದೀಪಕ್ ಚಹರ್, ಮಯಾಂಕ್ ಮಾರ್ಕಂಡೆ, ಗಜನ್ಫರ್, ರಘು ಶರ್ಮಾ, ಅಶ್ವನಿ ಕುಮಾರ್ ಆ್ಯಂಡ್ ಮೊಹಮ್ಮದ್ ಇಜಾರ್. ಸೊ ಇದಾಗಿತ್ತು ಮುಂಬೈ ಇಂಡಿಯನ್ಸ್ನ ಕಂಪ್ಲೀಟ್ ಸ್ಕ್ವಾಡ್ ಲಿಸ್ಟ್. ಸೊ ಈಗ ಅವರ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ. ಮೊದಲನಿಗೆ ಇವರು MI ಅವರು 5 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ ಗುರು. 2013, 2015, 2017 ಹಾಗೂ 2019 ಹಾಗೂ 20. ಈ 19-20ರಲ್ಲಿ ಬ್ಯಾಕ್ ಟು ಬ್ಯಾಕ್ MI ಅವರು ಚಾಂಪಿಯನ್ಸ್ ಆಗಿದ್ದಾರೆ. ಮೋಸ್ಟ್ ರನ್ಸ್ ಇನ್ MI. ಸೊ MIನ ಪರ ಅತಿ ಹೆಚ್ಚು ರನ್ ಯಾರು ಹೊಡೆದಿದ್ದಾರೆ ಅಂದರೆ ರೋಹಿತ್ ಶರ್ಮಾ. ಸೊ ಅವರು 6000+ ರನ್ನನ್ನು ಅವರು ಹೊಡೆದಿದ್ದಾರೆ. ನೆಕ್ಸ್ಟು ಅತಿ ಹೆಚ್ಚು ವಿಕೆಟ್ಸ್ ಮುಂಬೈನ ಪರ ಯಾರು ತಗೊಂಡಿದ್ದಾರೆ ಅಂತ ನೀವೇನಾದ್ರು ಕೇಳೋದಾದರೆ ಅದು ಲಸಿತ್ ಮಲಿಂಗ, 195 ವಿಕೆಟ್ ಅವರು ತಗೊಂಡಿದ್ದಾರೆ. ಸೆಕೆಂಡ್ ಜಸ್ಪ್ರೀತ್ ಬುಮ್ರಾ, 186 ವಿಕೆಟ್ ಅವರು ತಗೊಂಡಿದ್ದಾರೆ. ನೆಕ್ಸ್ಟ್ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ನೋಡೋದಾದರೆ ಅದು ಅಲ್ಜಾರಿ ಜೋಸೆಫ್, SRH ವಿರುದ್ಧ 12 ರನ್ ಕೊಟ್ಟು 6 ವಿಕೆಟ್ ಪಡ್ಕೊಂಡಿದ್ದಾರೆ ಗುರು ಇವರು. ನೆಕ್ಸ್ಟ್ ಇನ್ನೊಂದು ದೊಡ್ಡ ಸರ್ಪ್ರೈಸ್ ರೆಕಾರ್ಡ್ ಏನಪ್ಪ ಅಂದರೆ, ಎಷ್ಟು ಬಾರಿ ಮುಂಬೈ ಫೈನಲ್ಗೆ ಹೋಗಿದೆಯೋ ಆ ಫೈನಲ್ಗೆ ಹೋಗಿರೋ ಮ್ಯಾಚು ಒಂದೇ ಒಂದು ಮ್ಯಾಚ್ ಕೂಡ MI ಫೈನಲ್ ಸೋತ ಇಲ್ಲ ಗುರು. 100% ವಿನ್ ಮಾರ್ಜಿನ್ ಇದೆ ಗುರು ಅವ್ರಿಗೆ. ಫೈನಲ್ಗೆ ಹೋಯ್ತು ಅಂದರೆ ಸೊ MI ಪಕ್ಕ ಗೆದ್ದಂಗೆ ಅಂತಲೇ ಅರ್ಥ. ಸೊ ಮುಂಬೈ ಇಂಡಿಯನ್ಸ್ ಅವರ ಹೈಯೆಸ್ಟ್ ಸ್ಕೋರ್ ಎಷ್ಟು ಅಂದರೆ 246 ರನ್ ಅವರ ಹೈಯೆಸ್ಟ್ ಸ್ಕೋರ್. ಹಾಗೂ ಲೀಸ್ಟ್ ಸ್ಕೋರ್ ಎಷ್ಟು ಅಂದರೆ 87. ಸೊ ಕಿಂಗ್ಸ್ 11 ಪಂಜಾಬ್ ವಿರುದ್ಧ ಇವರು 87 ರನ್ನನ್ನು ಹೊಡೆದು ಆಲ್ಔಟ್ ಆಗ್ತಾರೆ. ಸೊ ಇದಾಗಿತ್ತು ಅವರ ಲೀಸ್ಟ್ ಸ್ಕೋರ್. ಇದಾಗಿತ್ತು ಮುಂಬೈ ಇಂಡಿಯನ್ಸ್ನ ರೆಕಾರ್ಡ್ಸ್. ಸೊ ಮುಂದೆ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಬಗ್ಗೆ ಹೇಳಬೇಕಂದ್ರೆ ದ ಹಿಟ್ ಮ್ಯಾನ್ ಆಫ್ ಕ್ರಿಕೆಟ್ ಯಾರಪ್ಪ ಅಂದರೆ ಅದು ರೋಹಿತ್ ಶರ್ಮಾ. ಸೊ ಇವ್ರಿಗೆ ಯಾಕೆ ಹಿಂಗೆ ಕರೀತಾರೆ ಅಂದರೆ, ಮನುಷ್ಯ ಒನ್ಸ್ ಸೆಟಲ್ ಆದ ಅಂದರೆ ಅಣ್ಣ 4 ಗಿರಲ್ಲ ಬರೀ 6 ಕಳಿಸ್ತಾ ಇರ್ತಾರೆ. ಹಾಗೂ ಈಗಿನ ODI ಇಂಡಿಯಾ ಟೀಮ್ನ ಕ್ಯಾಪ್ಟನ್ ಕೂಡ ರೋಹಿತ್ ಶರ್ಮಾ. ಸೊ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಕ್ರಿಕೆಟ್ ಇವರು ಮುಂಬೈ ಟೀಮಲ್ಲಿ ಇದ್ದಾರೆ. ನೆಕ್ಸ್ಟ್ ಮಾತಾಡೋದಾದರೆ ಸೂರ್ಯಕುಮಾರ್ ಯಾದವ್. ಸೊ ಸೂರ್ಯಕುಮಾರ್ ಯಾದವ್ ಬಗ್ಗೆ ಮಾತಾಡೋದಾದರೆ T20 ಫಾರ್ಮ್ಯಾಟಲ್ಲಿ ಇಂಡಿಯಾ ಟೀಮಲ್ಲಿ ಇವರು ಕ್ಯಾಪ್ಟನ್ ಕೂಡ ಹೌದು. ಸೊ ಈಗೇನು T20 ವರ್ಲ್ಡ್ ಕಪ್ ನಡೀತಿದೆಯೋ ಇದೇ ಸೂರ್ಯಕುಮಾರ್ ಯಾದವೇ ಟೀಮ್ನ ನಡ್ಸ್ಕೊಂಡು ಹೋಗ್ತಾ ಇರೋದು. ಇವ್ರನ್ನ ಮಿಸ್ಟರ್ 360 ಇಂಡಿಯಾ ಅಂತಲೂ ಕರಿತೀವಿ. ಸೊ 360 ಡಿಗ್ರಿಯಲ್ಲಿ ಇವರು ಬಾಲ್ ಕಳಿಸ್ತಾನೆ ಇರ್ತಾರೆ. ಸೆಟಲ್ ಆದರೆ ತುಂಬ ಸಕ್ಕದಾಗಿ ಆಡ್ತಾರೆ ಇವರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ನೆಕ್ಸ್ಟ್ ಮಾತಾಡೋದಾದರೆ ಜಸ್ಪ್ರೀತ್ ಬುಮ್ರಾ. ಸೊ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹೇಳೋದಾದರೆ ಒನ್ ಆಫ್ ದಿ ಫೈನೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಬೌಲರ್ ಇನ್ ಕ್ರಿಕೆಟ್ ಹಿಸ್ಟ್ರಿ ಯಾರಪ್ಪ ಅಂತ ನೀವು ಕೇಳೋದಾದರೆ ಅದು ಜಸ್ಪ್ರೀತ್ ಬುಮ್ರಾ. ಸೊ ಜಸ್ಪ್ರೀತ್ ಬುಮ್ರಾ ಯಾಕೆ ಅಷ್ಟು ಫೇಮಸ್ಸು ಅಂದರೆ ಅವರು ಸುಲಭವಾಗಿ ಜಾಸ್ತಿ ರನ್ ಕೊಡೋದೇ ಇಲ್ಲ ಗುರು, ಜಾಸ್ತಿ ಬೌಂಡ್ರೀಸ್ ಹೊಡೆಸ್ಕೊಳ್ಳೋದೇ ಇಲ್ಲ, ಆಲ್ಮೋಸ್ಟ್ ಆಲ್ ರನ್ನ ಕಟ್ಟಾಕೋಕ್ಕೆ ನೋಡ್ತಾರೆ. ನೆಕ್ಸ್ಟ್ ಕ್ವಿಂಟನ್ ಡಿಕಾಕ್. ಸೊ 2026ಕ್ಕೆ ಮತ್ತೆ ಕ್ವಿಂಟನ್ ಡಿಕಾಕ್ MIಗೆ ಜಾಯ್ನ್ ಆಗಿದ್ದಾರೆ. ಸೊ ಈ ಮುಂಬೈ ಇಂಡಿಯನ್ಸ್ 2019 ಹಾಗೂ 20ರಲ್ಲಿ ಏನು ಚಾಂಪಿಯನ್ಸ್ ಆಗಿದ್ರು ಸೊ ಆವಾಗ ಈ ಕ್ವಿಂಟನ್ ಡಿಕಾಕ್ MIಯಲ್ಲೇ ಆಡ್ತಾ ಇದ್ರು. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ. ಸೊ ಹಾರ್ದಿಕ್ ಪಾಂಡ್ಯ ಬಗ್ಗೆ ಹೇಳಬೇಕಂದ್ರೆ ಅವರು ಕೂಡ ಒನ್ ಆಫ್ ದಿ ಡೇಂಜರಸ್ ಬ್ಯಾಟ್ಸ್ಮನ್ ಗುರು.
ಹಾಗೂ ಬೆಸ್ಟ್ ಆಲ್ರೌಂಡರ್ ಗುರು. ಬ್ಯಾಟಿಂಗು ಸಕ್ಕತ್ತಾಗಿ ಮಾಡ್ತಾರೆ, ಬೌಲಿಂಗು ಸಕ್ಕತ್ತಾಗಿ ಮಾಡ್ತಾರೆ, ಫೀಲ್ಡಿಂಗು ಮಸ್ತಾಗಿ ಮಾಡ್ತಾರೆ. ಹಾಗೂ ಈ ಬಾರಿಯ MI ಕ್ಯಾಪ್ಟನ್ ಯಾರು ಅಂದರೆ ಅದು ಹಾರ್ದಿಕ್ ಪಾಂಡ್ಯ. ಸೊ ಕುನ್ಫು ಪಾಂಡ್ಯ. ನೆಕ್ಸ್ಟ್ ತಿಲಕ್ ವರ್ಮಾ ಬಗ್ಗೆ ಹೇಳೋದಾದರೆ ಸೊ ಅವರು ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ MI. ಸೊ ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಕೂಡ ಒನ್ಸ್ ಸೆಟಲ್ ಆದರೆ ತುಂಬ ಚೆನ್ನಾಗಿ ಆಡ್ತಾರೆ. ನೆಕ್ಸ್ಟ್ ವಿಲ್ ಜಾಕ್ಸ್ ಬಗ್ಗೆ ಹೇಳೋದಾದರೆ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಇನ್ MI. ಸೊ ಅವರು ನಮ್ಮ RCB ಟೀಮಲ್ಲಿ ಆಡಬೇಕಾದ್ರೆ ಯಾವ ರೀತಿ ಗುಜರಾತ್ ಮೇಲೆ ನಾಯಿ ಹೊಡೆದ್ರೋ ನಾವೆಲ್ಲರೂ ನೋಡಿದ್ದೀವಿ. ಸೊ ಯಾವ ಥರ ಹೊಡೆದ್ರು ಅಂದ್ರೆ ಅವ್ರಿಗೆ ಹುಚ್ಚನಾಗಿ ಹೊಡೆದಾಕ್ಬಿಟ್ರು ಗುರು. ಅವ್ರು ಹೊಡೆಯೋದು ನೋಡಿ ನಮ್ಮ ಕಿಂಗ್ ಕೊಹ್ಲಿನೇ ಶಾಕು. ಆ ರೇಂಜಲ್ಲಿ ಬಾರಿಸಿದ್ರು ಗುರು GTಗೆ. ಹಾಗೂ ನಮ್ಮ RCB ಅವರು ಇವ್ರನ್ನ ಜಾಕಿ ಅಂತಾನೆ ಕರೀತಾರೆ. ನೆಕ್ಸ್ಟ್ ಟ್ರೆಂಟ್ ಬೋಲ್ಟ್. ಸೊ ಇವರು ಕೂಡ ಒನ್ ಆಫ್ ದಿ ಫೈನೆಸ್ಟ್ ಬೌಲರ್. ಸೊ 2020ರಲ್ಲಿ ಏನು MI ಚಾಂಪಿಯನ್ಸ್ ಆದ್ರೋ ಆ ಚಾಂಪಿಯನ್ಸ್ ಆಗೋಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದರೆ ಇದೇ ಟ್ರೆಂಟ್ ಬೋಲ್ಟ್. ಸೊ ಅವರ ಬಾಲಿಂಗ್ ಪರ್ಫಾರ್ಮೆನ್ಸ್ ತುಂಬ ಸಖತ್ತಾಗಿ ಮಾಡ್ತಾರೆ ಆ ಫೈನಲ್ ಮ್ಯಾಚಲ್ಲಿ. ಸೊ ಅವರ ಬಾಲಿಂಗ್ ಪರ್ಫಾರ್ಮೆನ್ಸ್ಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಸಿಗತ್ತೆ. ಸೊ ಇವರು MIಗೆ 2020ರಲ್ಲಿ ಚಾಂಪಿಯನ್ಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ಯಾರು ಇವರೆಲ್ಲ? ಅಣ್ಣ AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಇದಾಗಿತ್ತು MI ಪ್ಲೇಯರ್ಸ್ನ ಕೀ ಫ್ಯಾಕ್ಟ್ಸ್. ಸೊ ಪ್ಲೇಯಿಂಗ್ ಸ್ಟ್ರಾಂಗೆಸ್ಟ್ 11 ಯಾರಪ್ಪ ಅಂತ ನೀವೇನಾದ್ರು ಕೇಳೋದಾದರೆ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ವಿಲ್ ಜಾಕ್ಸ್, ನಮನ್ದೀರ್, ಮಿಚೆಲ್ ಸ್ಯಾಂಟ್ನರ್, ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ. ನೆಕ್ಸ್ಟ್ ಇಂಪ್ಯಾಕ್ಟ್ ಆಗಿ ಯಾರನ್ನ ಪಿಕ್ ಮಾಡ್ತೀನಿ ಅಂತಂದರೆ ಮಯಾಂಕ್ ಮಾರ್ಕಂಡೆ ಆರ್ ಶರ್ದುಲ್ ಥಾಕೂರ್. ಸೊ ಇವ್ರನ್ನ ಪಿಕ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರೋ ಸೊ ಅವರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮೊದಲಿನಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂತಹ ನನ್ನ ವ್ಯೂವರ್ಸ್ಗಳಿಗೆ ಹಾಗೂ ನನ್ನ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಸೊ ಇದೇ ರೀತಿ ಹೆಚ್ಚು ವೀಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು.